ಎಷ್ಟೋ ಜನ ಬೇಡ ಅಂತ ಕಾರಲ್ಲಿ ತಗೊಂಡೋಗ ಹಾಕೋ ಸ್ಕ್ರಾಪ್ ನ ಅದೇ ಸ್ಕ್ರಾಪ್ ನಮ್ಗೆ ಯೂಸ್ ಆಗುತ್ತೆ ಅಂತ ಕಾರಲ್ಲೇ ತಗೊಂಡ್ ಬರ್ತಿದೀವಿ. ಈಗಿರೋ ಶಾಪ್ ನ ಒಂದು ಪ್ರೀಮಿಯಂ ಶಾಪ್ ಆಗಿ ಕನ್ವರ್ಟ್ ಮಾಡೋ ಪಾರ್ಟ್ 4 ವಿಡಿಯೋ. ವೆಲ್ಕಮ್ ಟು ಪಾರ್ಟ್ 4 ವಿಡಿಯೋ. ಒಂದು ಶಾಪ್ ನ ಮೈನ್ ಅಟ್ರಾಕ್ಷನ್ ಬಂದು ಒಂದು ಇಂಟೀರಿಯರ್ ಡಿಸೈನ್ ಆಗಿರುತ್ತೆ. ಈ ಒಂದು ಡಿಸೈನ್ ಒಂದು ಯೂನಿಕ್ ಆಗಿ ಒಂದು ಕ್ರಿಯೇಟಿವಿಟಿ ಆಗಿ ಬಂದ್ರೆ ಹೇಗಿರುತ್ತೆ. ಒಂದು ವರ್ಕ್ ಮಾಡೋದು ತುಂಬಾನೇ ಈಸಿ, ಆದ್ರೆ ಕ್ರಿಯೇಟಿವಿಟಿ ಮಾಡೋದಂತೂ ತುಂಬಾನೇ ಕಷ್ಟ. ಇವರ ತಲೆಯಲ್ಲಿದ್ದ ಒಂದು ಕ್ರಿಯೇಟಿವ್ ಐಡಿಯಾನ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರು. ಹಾಗೆ ನಿಯರ್ ಬೈ ಯಾವ್ದಾದ್ರು ಸ್ಕ್ರಾಪ್ ಅಂಗಡಿ ಇದೆಯಾ ಅಂತಾನು ಕೇಳಿದ್ರು. ಅಲ್ಲಿಂದ ನಾನು ಮನೆ ನಿಯರ್ ಬೈ ಇರೋ ಸ್ಕ್ರಾಪ್ ಅಂಗಡಿ ಹತ್ರ ಕರ್ಕೊಂಡು ಹೋದೆ. ಅಲ್ಲೋದ್ಮೇಲೆ ಗೊತ್ತಾಯ್ತು ಎಷ್ಟೋ ಜನಕ್ಕೆ ಬೇಕಾಗಿರೋದು ಎಷ್ಟೋ ಜನಕ್ಕೆ ಬೇಡವಾಗಿರುತ್ತೆ, ಎಷ್ಟೋ ಜನಕ್ಕೆ ಬೇಡವಾಗಿರೋದು ಎಷ್ಟೋ ಜನಕ್ಕೆ ಬೇಕಾಗಿರುತ್ತೆ ಅಂತ. ಎಷ್ಟೋ ಜನಕ್ಕೆ ಬೇಡದೇ ಇರೋ ವಸ್ತು ಇವತ್ತು ನನಗೆ ತುಂಬಾನೇ ಯೂಸ್ ಆಗ್ತಿದೆ. ಅದಕ್ಕೆ ಅಲ್ವಾ ತುಂಬಾ ತಿಳಿದವ್ರು ಹೇಳೋದು, ಯಾವ್ದೇ ಒಂದು ವಸ್ತು ಆದ್ರೂ ಅದಕ್ಕೊಂದು ಬೆಲೆ ಬರುತ್ತೆ, ಒಂದಲ್ಲ ಒಂದಿನ ಯೂಸ್ ಆಗುತ್ತೆ ಅಂತ. ಅದೇ ರೀತಿ ಈ ಒಂದು ವಸ್ತು ನನಗಂತೂ ಇವತ್ತು ತುಂಬಾನೇ ಯೂಸ್ ಆಗ್ತಿದೆ. ನನ್ನ ಅಂಗಡಿ ಇಂಟೀರಿಯರ್ ಡಿಸೈನ್ ನ ಮಾಡೋದಕ್ಕೆ ಒಪ್ಕೊಂಡಿರೋ ನಿರ್ಮಾಣ್ ಗ್ರೂಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಅವ್ರಿಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವ್ರ ಬಗ್ಗೆನೆ ಮತ್ತೆ ಹೇಳೋದೇನ್ ಬೇಕಾಗಿಲ್ಲ. ಈ ಒಂದು ಸ್ಕ್ರಾಪ್ ಅಲ್ಲಿ ನನ್ನ ಜೊತೆನೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬ್ರೋ ಇದು ಯೂಸ್ ಆಗುತ್ತೆ ಇದು ಯೂಸ್ ಆಗಲ್ಲ ಅಂತ ತುಂಬಾನೇ ಎಕ್ಸ್ಪ್ಲೈನ್ ಮಾಡಿ ನನಗೆ ಈ ಒಂದು ಇಂಟೀರಿಯರ್ ನ ಮಾಡೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ಎಷ್ಟೋ ಜನ ಬೇಡ ಅಂತ ಕಾರಲ್ಲಿ ತಗೊಂಡೋಗ ಹಾಕೋ ಸ್ಕ್ರಾಪ್ ನ ಅದೇ ಸ್ಕ್ರಾಪ್ ನಮ್ಗೆ ಯೂಸ್ ಆಗುತ್ತೆ ಅಂತ ಕಾರಲ್ಲೇ ತಗೊಂಡ್ ಬರ್ತಿದೀವಿ. ಇಷ್ಟ ಹೇಳ್ತಾ ಪಾರ್ಟ್ 4 ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.